ಮಧ್ಯಪ್ರದೇಶದ ಇಂದೋರ್ನಲ್ಲಿ ಕಲುಷಿತ ನೀರಿನ ಸೇವನೆಯಿಂದ ಸಾಕಷ್ಟು ಜನ ಮೃತಪಟ್ಟಿದ್ರು, ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಈಗ ಅದೇ ರೀತಿಯ ಒಂದು ರೀತಿಯಲ್ಲಿ ಪರಿಸ್ಥಿತಿ ಬೆಂಗಳೂರಿನ ಲಿಂಗರಾಜಪುರದ KSFC ಬಡಾವಣೆಯಲ್ಲಿ ಇರುವಂಥದ್ದು. ಆಲ್ರೆಡಿ ನನಗೆ ಹೆಲ್ತ್ ಇಶ್ಯೂ ಆಗಿತ್ತು, ಹೊಟ್ಟೆ ಎಲ್ಲ ತಲುಪಿಸೋದು, ಲೂಸ್ ಮೋಷನ್ಸ್ ಅದೆಲ್ಲ ಆಗಿತ್ತು. ಐ ಟುಕ್ ಮೆಡಿಕೇಶನ್ಸ್ ಎವ್ರಿಥಿಂಗ್, ಬಟ್ ಸ್ಟಿಲ್ ವಿ ಆರ್ ಮ್ಯಾನೇಜಿಂಗ್. ನೋಡ್ಬಿಟ್ಟು ಹೆಂಗೆ ಊಟ ಮಾಡಬೇಕು, ಹೆಂಗೆ ಏನು ತಗೋಬೇಕು ಅಂತ ಗೊತ್ತಾಗ್ತಿಲ್ಲ. ನಮ್ಗೆ ಆರೋಗ್ಯ ಇಷ್ಟು ದಿನ ನಾವು ಹೆಂಗೆ ಕಾಪಾಡ್ಕೊಂಡು ಬಂದಿದ್ದೀವಿ ಅಂತ ನಮಗೆ ಅನಿಸುತ್ತೆ. ಈವನ್ ನಾವು ಈಗ ಬಾಯಿ ತೊಳ್ಯಕ್ಕೆ ಹಂಗೆ ಟ್ಯಾಪಲ್ಲಿ ನೀರು ಬರ್ತಿರೋದು ನಾವು ಬಾಯಲ್ಲಿ ಹಾಕೋಕ್ಕೆ ಕಷ್ಟ ಆಗುತ್ತೆ. ಡೆಟಾಲ್ ಹಾಕೊಂಡು ಯೂಸ್ ಮಾಡ್ತಿದ್ದೀವಿ. ಸೊ ಹಾಗೆ ಬಾಯಲ್ಲಿ ಹಾಕೋದಕ್ಕೂ ತುಂಬ ಕಷ್ಟ ಆಗಿರುವಂತಹ ಈ ಜಾಗ ಮತ್ತು ಗೊತ್ತಾಗಿದ್ದಾಗ ಇದು ಬೆಳಕಿಗೆ ಬಂದಿರೋದು. ಇಲ್ಲ ಅಂತಂದ್ರೆ ಅನಾಹುತ ಸಂಭವಿಸ್ತಾ ಇತ್ತು. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೋನಳ್ಳಿ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಕಲುಷಿತ ನೀರಿನ ಸೇವನೆಯಿಂದ ಸಾಕಷ್ಟು ಜನ ಮೃತಪಟ್ಟಿದ್ರು, ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಈಗ ಅದೇ ರೀತಿಯ ಒಂದು ರೀತಿಯಲ್ಲಿ ಆತಂಕ ಅಥವಾ ಆ ರೀತಿಯ ಒಂದು ಪರಿಸ್ಥಿತಿ ಬೆಂಗಳೂರಿನ ಲಿಂಗರಾಜಪುರದ KSFC ಬಡಾವಣೆಯಲ್ಲಿ ಇರುವಂಥದ್ದು. ಯಾಕಂತಂದರೆ KSFC ಬಡಾವಣೆಯಲ್ಲಿ ಕಳೆದ 2-3 ದಿನಗಳಿಂದ ಆ ಜನ ಆ ರೀತಿ ಆತಂಕಕ್ಕೆ ಒಳಗಾಗಿರುವಂಥದ್ದು. ಇಲ್ಲಿ ಪೈಪ್ಲೈನ್ ಅಂದರೆ ವಾಟರ್ ಕಂಟಾಮಿನೇಷನ್ ಆಗಿರುವಂಥದ್ದು, ಕುಡಿಯೋ ನೀರಿನ ಸಂಬಂಧಪಟ್ಟಂತೆ ಅಲ್ಲಿ ಕಲುಷಿತ ಆಗಿರುವಂಥದ್ದು. ಕಳೆದ 2 ದಿನಗಳಿಂದ BWSSB ಇದಕ್ಕೆ ಸಂಬಂಧಪಟ್ಟಂತೆ ಏನು ಇದನ್ನು ರೆಡಿ ಮಾಡೋದಕ್ಕೆ ಸಾಕಷ್ಟು ಶತಪ್ರಯತ್ನ ಮಾಡ್ತಾ ಇರುವಂಥದ್ದು. ಜನರು ಕೂಡ ಇಲ್ಲಿ ನೀರಿಲ್ಲದೆ, ಅಂದರೆ ನೋಡ್ತಾ ಇರ್ಬೋದು, ಇಲ್ಲಿ ಜನರು ನೀರಿಲ್ಲದೆ, ಕುಡಿಯೋ ನೀರಿಲ್ಲದೆ ಕೂಡ ಸಾಕಷ್ಟು ಕಲುಷಿತ ನೀರು ಆಗದ ಹಿನ್ನೆಲೆಯಲ್ಲಿ ಜನರು ಕೂಡ ಆತಂಕಗೊಂಡಿರೋದು. ಈ ಬಗ್ಗೆ ನಾವು ಜನನ ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ತಮ್ಮ ಹೆಸರಮ್ಮ? ನನ್ನ ಹೆಸರು ರೋಜಾ ಅಂತ. ಓಕೆ ರೋಜಾ, ಇದು ಈಗ ಇಲ್ಲಿ ಕಲುಷಿತ ನೀರು ಇತರದ್ದು ಇದು ಕಂಟಾಮಿನೇಷನ್ ಆಗಿದೆ. ನನಗೆ ಗೊತ್ತಾಗಿದ್ದು ಒಂದು 15 ದಿವಸದಿಂದ. ನನ್ನ ಸೊಸೆ ಹೇಳ್ತಾ ಇದ್ರು. ಆಮೇಲೆ ನಾನು ಕ್ಲೋಸ್ ಮಾಡಿ ನಾವು ಟ್ಯಾಪ್ ಓಪನ್ ಮಾಡಿದಾಗ ಅಲ್ಲಿ ಸ್ವಲ್ಪ ಕಪ್ಪಗೆ ಬರ್ತಾ ಇತ್ತು. ನಾನು ಓಪನೇ ಮಾಡ್ತಾ ಇರಲಿಲ್ಲ, ನಾವು ಸಂಪೇ ಓಪನ್ ಮಾಡ್ತಾ ಇರಲಿಲ್ಲ, ನೀರೇ ಇದು ಯೂಸ್ ಮಾಡ್ತಾ ಇರಲಿಲ್ಲ. ಎಷ್ಟು ಬೈ ಕ್ಯಾನ್ ಅಂಡ್ ಯೂಸ್ ಇಟ್. ನಮ್ಮ ಮನೆಯಲ್ಲಿ ಆಕ್ವಾಗಾರ್ಡ್ ಎಲ್ಲ ಹಾಕಿದ್ದೀರಿ. ಬಟ್ ಸ್ಟಿಲ್ ದೇ ಸೆಡ್, ಐ ಕಾಲ್ಡ್ ಅಪ್ ದ ಆಕ್ವಾ ಪೀಪಲ್, ದೇರ್ ಇಸ್ ನೋ ಪ್ರಾಬ್ಲಮ್ ಮೇಡಮ್, ದೇರ್ ಇದು ಇದೆ, ಯು ಕ್ಯಾನ್ ಯೂಸ್ ಇಟ್. ಬಟ್ ನಾವು ಕಾನ್ಶಿಯಸ್ ಇದೆ ಅಲ್ಲ, ಅದಕ್ಕೆ ನಾವು ಯೂಸ್ ಮಾಡ್ತಾ ಇರಲಿಲ್ಲ. ಮಧ್ಯಪ್ರದೇಶ ಇಂದೋರ್ನಲ್ಲಿ ಆಗಿದ್ದ ಇನ್ಸಿಡೆಂಟ್ ಜ್ಞಾಪಕ ಇದೆ ಅನ್ಸುತ್ತೆ, ಗೊತ್ತಿದೆ. ಅದ್ರಿಗೆ ತಾನೇ ಇಷ್ಟೊಂದು ನಾವು ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇರೋದು. These people, BWSSB has taken interest. They are doing their best. Okay, ಎಷ್ಟು ದಿನ ಆಯ್ತಮ್ಮ ಈ ರೀತಿಯಾಗಿ ಇನ್ಸಿಡೆಂಟ್? They have started from Friday onwards. Okay. Friday onwards they have started. ನಿಮ್ಗೆ RO ವಾಟರ್ ಮತ್ತೆ ಏನು ಅಕ್ವಾಗಾರ್ಡ್ ಏನೇ ಇದ್ರು ಕೂಡ ಒಂದು ಪ್ಯಾನಿಕ್ ಅಂತ ಒಂದು ಆತಂಕ ಇದ್ದೇ ಇರುತ್ತಲ್ವ? ಇದೆ. ಆಲ್ರೆಡಿ ನನಗೆ ಹೆಲ್ತ್ ಇಶ್ಯೂ ಆಗಿತ್ತು, ಹೊಟ್ಟೆ ಎಲ್ಲ ತಲುಪಿಸೋದು, ಲೂಸ್ ಮೋಷನ್ಸ್ ಅದೆಲ್ಲ ಆಗಿತ್ತು. ಐ ಟುಕ್ ಮೆಡಿಕೇಶನ್ಸ್ ಎವ್ರಿಥಿಂಗ್, ಬಟ್ ಸ್ಟಿಲ್ ವಿ ಆರ್ ಮ್ಯಾನೇಜಿಂಗ್. ನನ್ನ ಮೊಮ್ಮಗ 2 ವರ್ಷ, ಮೊಮ್ಮಗಳು 7 years. ಶಿ ಇಸ್ ಗಾನ್ ಟು ಸ್ಕೂಲ್. ಮೊಮ್ಮಗ ನನ್ನ ಮಗ ಇಟ್ಕೊಂಡು ಓಡಾಡ್ತಾ ಇದ್ದಲ್ಲಿ. ನೀರು ಕುಡಿಯೋ ನೀರಿಗೆ ಹೆಂಗೆ ವ್ಯವಸ್ಥೆ ಮಾಡ್ತಾ ಇದ್ದೀರಾ? ಇವಾಗ ನಾವು ಕ್ಯಾನ್ ತಗೊಳ್ತಾ ಇದ್ದೀವಿ. ಫಿಲ್ಟರ್ ಇದು ಏನಪ್ಪ, ಈ ನೀರು ಬರುತ್ತಲ್ಲ ಬಾಟಲ್, ಅದು ತಗೊಳ್ತಾ. ಅದು ಕೂಡ ನಿಮ್ಗೆ ಆ ನೀರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸರ್. ನೀರೇ ಯೋಚನೆ, ಅದನ್ನ ಬಾಯ್ಲ್ ಮಾಡಿ ಕುಡಿತೀರಿ. ಓಕೆ, ಅಂತ ಪರಿಸ್ಥಿತಿ. ರಿಸ್ಕೇ ತಗೊಳ್ಳಲ್ಲ ನಾವು. 15-20 ವರ್ಷದಿಂದ ಬಾಯ್ಲ್ ಮಾಡಿನೇ ಕುಡಿಯೋದು. ಬಿಕಾಸ್ ವಿ ಕಾಂಟ್ ಟೆಲ್ ದಿಸ್, ದೇ ಆರ್ ಆಲ್ಸೋ ಲೇ ಪೀಪಲ್, ವಿ ಕಾಂಟ್ ಟೆಲ್ ದಮ್ ಆಲ್ಸೋ ಏನು ಎತ್ತ ಅಂತ. ಅದರಿಂದ ನಾವು ಹುಷಾರಾಗಿ, ನಮ್ಮ ಹೆಲ್ತ್ಗೆ ನಾವು ಹುಷಾರಿರ್ಬೇಕಲ್ಲ, ಅದ್ರಿಗೆ. ಸರ್, ತಮ್ಮ ಹೆಸರು? ಸರ್, ನಮ್ಮ ಹೆಸರು ಅರ್ಜುನ್ ಅಂತ. ನಾನು ನೋಡಿದೆ ಈಗ, ಅಂದರೆ ಈಗ ಅಲ್ಲಿ ಕಾವೇರಿ ವಾಟರ್ನು ಕೂಡ ಟ್ಯಾಂಕಲ್ಲೆಲ್ಲ ನೀರು ಕೊಡಿಸ್ಕೊತಾ ಇದ್ದಾರೆ. ಸೊ ಇದು ನಿಮಗೆ ವಾಟರ್ ಕಂಟಾಮಿನೇಷನ್ ಆಗಿರೋದು ಯಾವಾಗ ಗೊತ್ತಾಯಿತು, ಯಾವ ರೀತಿ ಆಯಿತು? ಇದು ನನಗೆ ತಿಳಿದಂಗೆ ಒಂದು 15 ದಿನದ ಹಿಂದೆ ಅಂತ ಹೇಳ್ತಾ ಇದ್ರು. ಬಟ್ ನಾನು ಒಂದು 2-3 ದಿನ ಇದ್ದಿಲ್ಲ ಊರಲ್ಲಿ. ನಾನು ಇವತ್ತು ಬಂದು ನೋಡಿದೆ. ಈ ಪೈಪ್ಲೈನಲ್ಲಿ ಏನೋ ರೋಬೋ ಹಾಕ್ಬಿಟ್ಟು ಎಲ್ಲ ಚೆಕ್ ಮಾಡಿದಾಗ ತುಂಬ ನಮ್ಮ ಸುವೇಜ್ ಲೈನ್ ಹೆಂಗಿದೆ ಹಾಗೇ ಇದೆ ಈ ಲೈನ್ಗಳು. ದಯವಿಟ್ಟು ಇದನ್ನ ಬಂದು ನಮಗೆ ಬೇರೆ ಒಂದು ಹಾಕ್ಸ್ಕೊಡ್ಬೇಕಂತ ನಾವು ಕೇಳ್ತೀವಿ. ಈ ಸಿವೇಜ್ ಲೈನ್ ಪಕ್ಕನೇ ಈ ರೀತಿ ನಿಮಗೆ ವಾಟರ್ ಹಾಕುವಂಥದ್ದು? ಆ ಕಡೆ ಈ ಕಡೆ ಬಂದು ಇರೋದ್ರಿಂದ ಸಿವೇಜ್ ಲೈನ್ ಇದೆ, ಆ ಕಡೆ ಬಂದು ಕಾವೇರಿ ವಾಟರ್ ಲೈನ್ ಇದೆ. ಇದು ಬಹಳ ಹಳೇದಿಂದ 40 ವರ್ಷಗಳಿಂದ ಇದೆ. 40 ವರ್ಷದಿಂದ ಇರೋದ್ರಿಂದ ಭಾಳ ಇದಾಗಿ ನಮ್ಗೆ ನೋಡ್ಬಿಟ್ಟು ಹೆಂಗೆ ಊಟ ಮಾಡಬೇಕು, ಹೆಂಗೆ ಏನು ತಗೋಬೇಕು ಅಂತ ಗೊತ್ತಾಗ್ತಿಲ್ಲ. ನಮ್ಗೆ ಆರೋಗ್ಯ ಇಷ್ಟು ದಿನ ನಾವು ಹೆಂಗೆ ಕಾಪಾಡ್ಕೊಂಡು ಬಂದಿದ್ದೀವಿ ಅಂತ ನಮಗೆ ಅನಿಸುತ್ತೆ ಒಂಥರ. ಇಲ್ಲಿ ಯಾರು ಭಾಳ ಎಲ್ಲರೂ ಬೇಜಾರು. ದಯವಿಟ್ಟು ಇದನ್ನ ಇದು ನಮಗೆ ಬೇರೆ ಒಂದು ಲೈನ್ ಹಾಕ್ಸ್ಕೊಡ್ಬೇಕಂತ ನಾವು ವಿನಂತಿಸುತ್ತೇವೆ. ಅಮ್ಮ, ತಮ್ಮ ಹೆಸರಮ್ಮ?
ಅನ್ನಪೂರ್ಣ. ಅನ್ನಪೂರ್ಣ ಅಂತ. ಈಗ ನಿಮಗೆ ಸಿವೇಜ್ ವಾಟ್ರು ಮತ್ತು ಇವೆಲ್ಲ ಕೂಡ ಇದಾಗಿರುವಂಥದ್ದು ಮತ್ತು ಕಂಟಮಿನೇಟ್ ಆಗಿರುವಂಥದ್ದು ಏನು ಭಾಳ ಒಂದು ಆತಂಕ ಅನಿಸುತ್ತಲ್ವಾ? ಈಗ ಇಂದೋರಲ್ಲಿ ಇನ್ಸಿಡೆಂಟ್ ನೋಡಿದ್ದೀರಾ? ಇಲ್ಲಿ ಹಿಂದೆ ಯಾವತ್ತೂ ಆಗಿಲ್ಲ, ಯಾವತ್ತೂ ಆ ಥರ ನಮಗೆ ಇದು ಬಂದಿರಲಿಲ್ಲ. ಈಗ ಒಂದು 15 ದಿವಸದಿಂದ ವಾಸನೆ ನೀರು ಬರ್ತಾಯಿತ್ತು. ಈಗ ಹೋದ ವಾರ ನೀರು ಬಂದಾಗ ಸ್ವಲ್ಪ ಮಣ್ಣು ಎಲ್ಲ ನೀರು, ಹೊಸ ನೀರು ಬರುತ್ತೆ ನೋಡಿ, ಆ ಟೈಪ್ ಬರ್ತಾಯಿತ್ತು. ಬಟ್ ಆದರೂ ಅದು ಸುವರೇಶ್ ಮಿಕ್ಸ್ ಆಗಿರ್ಬೋದು ಅನ್ನೋದು ಆಮೇಲೆ ಅದು ಬಂದಿದ್ದು. ಕುಡಿಯೋ ನೀರು ಹೆಂಗೆ ಯಾವ ರೀತಿ ಇದು ಮಾಡ್ತಾ ಇದ್ರಮ್ಮ ಈಗ? ಕುಡಿಯೋ ನೀರು ನಮಗೆ ನಾವು ಆರ್ವೋನಲ್ಲಿ ಕುಡಿತಾ ಇದ್ವಿ. ಈಗ ಈ ಥರ ಪ್ರಾಬ್ಲಮ್ ಆಗಿದೆ ಅಂದಾಗ ಆಚೆಯಿಂದ ಮಿನರಲ್ ವಾಟರ್ ತೊಗೊಂಡು ಬಂದು ಕುಡಿತಾ ಇದ್ದೀವಿ. ಅದು ಕೂಡ ಆರ್ವೋ ನೀರು ಕುಡಿಯೋಂಥದ್ದು ಕೂಡ ಒಂದು ಆತಂಕ ಅಲ್ವಾ? ಕಷ್ಟ ಆಗುತ್ತೆ. ಈವನ್ ನಾವೀಗ ಬಾಯಿ ತೊಳ್ಯೋಕೆ ಹಾಗೆ ಟ್ಯಾಪಲ್ಲಿ ನೀರು ಬರ್ತಿರೋದನ್ನ ಬಾಯಲ್ಲಿ ಹಾಕೋಕ್ಕೆ ಕಷ್ಟ ಆಗುತ್ತೆ. ಡೆಟಾಲ್ ಹಾಕೊಂಡು ಯೂಸ್ ಮಾಡ್ತಿದ್ದೀವಿ. ಸೊ ಹಾಗೆ ಬಾಯಲ್ಲಿ ಹಾಕೋದಕ್ಕೂ ತುಂಬ ಕಷ್ಟ, ಮುಖ ತೊಳೆಯೋದಕ್ಕೆ ಎಲ್ಲ. ಸ್ಕಿನ್ ಏನಾದರೂ ಎಫೆಕ್ಟ್ ಆಗ್ಬೋದೇನೋ ಅಂತ ಅಷ್ಟೇ. ನೀವು ಆಗಲೇ ಹೇಳ್ತಾ ಇದ್ರಮ್ಮ, ನೀವು ಒಂದು ಅಂದರೆ ಹಳೆ ಪೈಪ್ಸಲ್ಲಿ ಇರುವಂಥದ್ದು, ಡಸ್ಟಲ್ಲಿ ಇರುವಂಥದ್ದು, ಅದೇನು ಅನ್ಸುತ್ತೆ ಅದು? ಅದೇ ಇವ್ರು ಹೇಳಿದ್ರಲ್ಲ, ಅದೇ ಥರನೇ ನಾನು ಅನ್ನಿಸ್ತಾ ಇದ್ದೀನಿ. ಬಟ್ ಇವ್ರು ನೋಡಿದ್ದಾರೆ, ನಾನು ನೋಡಿದ್ರೆ ಐ ವಿಲ್ ಗೋ ಇಂಟು ವೆರಿ ಡೀಪ್. ಇದು ಕ್ಯಾಮ್ರಾ ಬಿಟ್ಟಾಗ ನಮಗೆ ಬರೋವಂಥ ನೀರಿನ ಪೈಪ್, ನಾನು ಫಸ್ಟು ಸೂರೇಜ್ ಡ್ರೈನ್ ಪೈಪ್ ಅದು ಅಂತ ಅಂದ್ಕೊಂಡೆ. ಇಲ್ಲ, ಅದನ್ನು ಕಾವೇರಿ ನೀರು ಬರೋ ಪೈಪ್ ಹೆಂಗಿದೆ ಅಂದರೆ ಹಳೆ ಪೈಪ್, ಅದು ತುಂಬ ಹಳೇದು, ತುಂಬ ರಸ್ಟು ಆಗಿದೆ, ತುಂಬ ಕೊಳೆ ಇದೆ. ನಾವು ಅದ್ರಲ್ಲಿ ಬರೋ ನೀರು ನಾವು ಯೂಸ್ ಮಾಡ್ತಿದ್ವಾ ಅಂತ ಅನಿಸುತ್ತೆ. ಅದು ತುಂಬ ಕಷ್ಟ ಆಗುತ್ತೆ. ಆಮೇಲೆ ನಾವು ದೂರು ಕೊಟ್ಟ ಮೇಲೆ ಇಲ್ಲಿ ಬಂದಂಥ ಅಧಿಕಾರಿಗಳು ಎಲ್ಲ ಅದನ್ನು ಕರೆಕ್ಟಾಗಿ ಗಮನದಲ್ಲಿ ಇಟ್ಟು ಮತ್ತು ಅದು ವೆರಿಫಿಕೇಷನ್ ಮಾಡಿ ಇವಾಗೆಲ್ಲ ಕೆಲಸಗಳು ಚೆನ್ನಾಗಿ ನಡೀತಿದೆ. ಅಂದರೆ ಒಂದೇ ಒಂದು ನಮ್ಮ ವಿನಂತಿ ಅಂದರೆ ಈ ಅಧಿಕಾರಿಗಳು ಕೊನೆ ತನಕ ಇದ್ದು ನಮಗೆ ಆ ಲೈನೆಲ್ಲ ಹೊಸದನ್ನು ಹಾಕ್ಸ್ಕೊಟ್ರೆ ಅದು ನಮಗೆ ಬಹಳ ಉಪಯುಕ್ತ ಆಗಿರುತ್ತೆ. ಅಮ್ಮ, ತಮ್ಮ ಹೆಸರಮ್ಮ? ನನ್ನ ಹೆಸರು ಬೃಂದಾ ಝೇವಿಯರ್ ಅಂತ. ಈ ಪರಿಸ್ಥಿತಿ ಹೆಂಗಿದೆ ಈಗ? ಈಗ ನಾನೇನು ಹೇಳೋದಂದರೆ, ಎಲ್ಲ ಹೇಳಿರ್ತಾರೆ ನಿಮ್ಗೆ. ನಾನು ಹೇಳೋದಂದರೆ ಎಂಟೈರ್ ಲೇಔಟು 25 ಇಯರ್ಸ್ ಮೇಲೆ ಓಲ್ಡ್. ಸೊ ಆವಾಗ ಹಾಕಿರುವ ಪೈಪ್ಸ್ ಇರಬೇಕು. ಇದೆಲ್ಲ 35 ಇಯರ್ಸ್ ಪ್ಲಸ್. ಓಕೆ, ಸೊ 35 ಇಯರ್ಸ್ ಇದೆ. ಸೊ ಅದನ್ನು ಈಗ ನೀವು ಚೇಂಜ್ ಮಾಡೋದು ಒಳ್ಳೆ ಸ್ಲೋಪ್ ಇಟ್ಟು ಚೇಂಜ್ ಮಾಡಿಕೊಡ್ಬೇಕು. ಯಾಕಂದರೆ ನನ್ನ ಸೊಸೆ 5 ಮಂತ್ಸ್ ಪ್ರೆಗ್ನೆಂಟು, ಸೆಕೆಂಡ್ ಚೈಲ್ಡ್. ಅವಳು ಡಾಕ್ಟರ್, ಅವಳು ಕಂಟಿನ್ಯೂಸ್ ಡಯರಿಯಾ ಆಗ್ತಿತ್ತು. ನಾನು ಅಂದ್ಕೊಂಡೆ ಕ್ರಿಸ್ಮಸ್ ಟೈಮ್ನಲ್ಲಿ ಏನೋ ತಿಂದಿರ್ತಾರೆ ಎಲ್ಲೋ, ಅದರಿಂದನೇ ಹಂಗೆ ಆಗಿದೆ ಅಂದ್ಕೊಂಡಿದ್ದೆ. ಬಟ್ ಶಿ ಸಮ್ಹೌ ಗಾಟ್ ಇಟ್ ಕ್ಲಿಯರ್ಡ್. ಆಮೇಲೆ ನೋಡಿದ್ರೆ ನಮ್ಮ ತಾಯಿ ಏನೂ ತಿಂದಿಲ್ಲ, ಬರೀ ಅವ್ರು ನೀರು ಚೆನ್ನಾಗಿ ಕುಡಿಯೋರು. ಅವ್ರಿಗೆ ಹೊಟ್ಟೆ ನೋವು ಅಳಕ್ಕೆ ಶುರು ಮಾಡಿದ್ರು ಜಸ್ಟ್ ನಿಯರಿಂಗ್ ಕ್ರಿಸ್ಮಸ್. ನಾನಿಲ್ಲ, ನೀವೇನು ಅಜೀರ್ಣ ಆಗಿದೆ ನಿಮಗೆ, ಅದೇನೋ ಜೀರಿಗೆ ತಣ್ಣಗೆ ಕುಡೀರಿ, ಅದು ಇದು ಹೇಳ್ತಾ ಇದೆ. ಆಚೆ ಕೇಳೋಕ್ಕೆ ನಮಗೆ ಯಾರ ಹತ್ರ ಕೇಳೋದು, ಇದು ಇಟ್ಸ್ ನಾರ್ಮಲ್ ಅಂತ ಅಂದ್ಕೊಂಡಿದ್ದೆ. ನೆಕ್ಸ್ಟ್ ನೋಡಿದ್ರೆ ನನ್ನ ಡಾಟರ್ ನೆನ್ನೆ ಎಲ್ಲ ಅವಳಿಗೆ ಒಂದೇ ಹೊಟ್ಟೆ ನೋವು. ಅವಳಿಗೆ ಹಾಲು ಕುಡಿಯೋ ಮಗು ಇದೆ 1 ಇಯರು. ಸೊ ಅವಳು ಡಾಕ್ಟರು. ಸೊ ಅವಳು ಆಮೇಲೆ ಹೇಳಿದ್ಲು, ಮಮ್ಮಿ ದಿಸ್ ಇಸ್ ಅ ವಾಟರ್ ಪ್ರಾಬ್ಲಮ್. ಫಸ್ಟ್ ಹೇಳಿದ್ದು ಚೆಕ್ ಮಾಡಿ ಅಂತ. ನನ್ನ ಸೊಸೆನೂ ನನ್ನ ಮಗಳು ಹೇಳಿದ್ದು, ಇದು ವಾಟರಿಂದನೇ ಬಂದಿದೆ, ನಮ್ಮ ಕಿಚನ್ನಲ್ಲಿ ವಾಟರ್ದು ಏನೋ ಪ್ರಾಬ್ಲಮ್ ಇದೆ. ನಾವು ಅಂದ್ಕೊಂಡ್ವಿ ನಮ್ಮ ಕಿಚನ್ನಲ್ಲಿ ಪ್ರಾಬ್ಲಮ್ ಇದೆ ಅಂದ್ಕೊಂಡ್ಬಿಟ್ವಿ. ಸೊ ನನ್ನ ಸೊಸೆ ಫಸ್ಟೇ ಹೇಳಿದ್ದು ಕಿಚನ್ನಲ್ಲಿ ನೋಡಿ ಅಂತ. ಆಮೇಲೆ ನಿನ್ನೆ ಇವಳಿಗೂ ಆಗಿದೆ. ಸೊ ಇದು ಆಮೇಲೆ ನೋಡಿದ್ರೆ ನಮ್ಮ ಗ್ರೂಪಲ್ಲಿ ಮೆಸೇಜ್ ಶುರುವಾಯಿತು. ಆವಾಗಲೇ ವಿ ಕೇಮ್ ಟು ನೋ ದ್ಯಾಟ್ ಇಟ್ ಇಸ್ ಬಿಕಾಸ್ ಆಫ್ ಇದು ಮಿಕ್ಸ್ ಆಗ್ತಾ ಇದೆ ಎರಡು ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ಈಗ ನಾನು ಏನು ರಿಕ್ವೆಸ್ಟ್ ಮಾಡೋದು ಅಂದರೆ, ಇದನ್ನು ನಾವು ಬರೀ ಭೇಟಿ ತಗೊಂಡು ಹಾಕ್ಕೊಂಡಿರೋದು, ವಿ ಅಪ್ರಿಷಿಯೇಟ್ ಯು ಆ್ಯಂಡ್ ವಿ ರಿಯಲಿ ಅಪ್ರಿಷಿಯೇಟ್ ಅವರ್ ಪ್ರೆಸಿಡೆಂಟ್ ಆ್ಯಂಡ್ ಅವರ್ ಲೇಔಟ್ ಪೀಪಲ್ ಹೂ ಹ್ಯಾವ್ ಗಾನ್ ಎಂಡ್ ಟು ಬ್ರಿಂಗ್ ದ ಪೀಪಲ್. ನನಗೆ ಖುಷಿ ಆಗ್ತಾ ಇದೆ, ಇಷ್ಟು ಗೌರ್ಮೆಂಟ್ ಅಫಿಷಿಯಲ್ಸು ನಮ್ಮ ಲೇನಲ್ಲಿ ಇದ್ದಾರೆ, ನೋಡ್ತಾ ಇದ್ದಾರೆ. ರಿಯಲಿ ವಿ ರೆಸ್ಪೆಕ್ಟ್ ದೆಮ್ ಆ್ಯಂಡ್ ವಿ ಥ್ಯಾಂಕ್ ದೆಮ್ ಫಾರ್ ದೇರ್ ಪ್ರೆಸೆನ್ಸ್. 100% ಅವ್ರು ಬರೋದು ನಾವು ಥ್ಯಾಂಕ್ ಮಾಡ್ತಾ ಇದ್ದೀವಿ. ಅವ್ರು ಬಂದು ಇಲ್ಲಿ ನಿಂತ್ಕೊಂಡು ನೋಡೋದು, ನಮ್ಮ ಅಫಿಷಿಯಲ್ಸ್ ಎಲ್ಲ BWSSB ಇಂದ. ಇದಕ್ಕೆಲ್ಲ ನಮ್ಮ MLA ಅವ್ರಿಗೆ ಹೇಳಬೇಕು, ಅವರು ಕಳಿಸಿರ್ತಾರೆ, ರೆಕಮೆಂಡ್ ಮಾಡಿರ್ತಾರೆ. ಒಂದೇ ಒಂದು ರಿಕ್ವೆಸ್ಟ್, ಈಗ ಎಂಟೈರ್ ಲೇಔಟ್ಗೆ ದಯವಿಟ್ಟು ಪೈಪ್ಸ್ ಚೇಂಜ್ ಮಾಡಿ. ಓಲ್ಡ್ ಪೈಪ್ ಇದೆ ಅಂತ? ಓಲ್ಡ್ ಪೈಪ್ ಅಲ್ಲ, ಡಟ್ಟಿ ಪೈಪು, ಎಕ್ಸಾಕ್ಟ್ಲಿ ಕೊಳೆ ಆಗಿರುವ ಪೈಪು ಬೇಕಾಗಿಲ್ಲ ಅದು ನಮಗೆ. ಅದನ್ನು ಚೇಂಜ್ ಮಾಡಿ, ಈವನ್ ಸ್ಯೂಯೇಜ್ದು ಚೇಂಜ್ ಮಾಡಿ, ವಾಟರ್ ಪೈಪು ಚೇಂಜ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್, ಜಾಸ್ತಿ ಜಿರಳೆ ಬರ್ತಾ ಇದೆ. ಈಗ ನೋಡಿದ್ರೆ ಇದು ಸ್ಯೂಯೇಜಿಂದ ಜಾಸ್ತಿ ತೊಂದರೆ ಇದೆ. ಆವಾಗ ಕ್ಲೀನಿಂಗ್ ಪ್ರಾಸೆಸ್ ಏನಾದರೂ ಹಾಕಿ, ಜಿರಳೆ ಇದಕ್ಕೆಲ್ಲ ಹಾಕಿ. ಪೈಪ್ ಸಿಸ್ಟಮ್ ಸರಿ ಇಲ್ಲ ಅಂದರೆ ನಿಮಗೆ ಕಾವೇರಿ ವಾಟರ್ ಕೂಡ ಕುಡಿಯೋಕ್ಕೆ ನಿಮಗೆ ಎಲ್ಲ ಕುಡಿಯೋಕ್ಕಾಗಲ್ಲ. ಮಕ್ಳಿಗೂ ಕೊಡ್ತೀವಲ್ಲ, ಮಕ್ಳಿಗೂ ನಾವು ಬಾಯ್ಲ್ ಮಾಡಿ ಕೊಡ್ತಾ ಇದ್ದೀವಲ್ಲ. ನನ್ನ ಗ್ರ್ಯಾಂಡ್ ಸನ್ 1 ಇಯರ್, ಗ್ರ್ಯಾಂಡ್ ಡಾಟರ್ 2 ಇಯರ್ಸ್.
ಸೊ ಇವರು ಕುಡಿತಾರಲ್ಲ ನೀರು ಕುಡಿದೇ ಇರೋಕ್ಕಾಗುತ್ತಾ? ನಮ್ಮ ಮನೆಯಲ್ಲಿ ಚಿಕ್ಕ ಮಗು ಅಂದರೆ ಈಗ ಹೊಟ್ಟೆನಲ್ಲಿ ಬೆಳೆಯುವ 5 ಮಂತ್ಸು, ದೊಡ್ಡವರು ಅಂದರೆ 85 ಇಯರ್ಸ್ ನಮ್ಮ ತಂದೆ. ಈ ಕಂಟ್ಯಾಮಿನೇಷನ್ ಆಗಿರೋಕ್ಕೋಸ್ಕರ ನಿಮ್ಗೆ ಇದು ಗೊತ್ತಾಗಿದೆ. ಇಲ್ಲ ಅಂದಿದ್ರೆ ನಿಮ್ಗೆ ಆ ಜಿರಳೆ ಇರೋಂಥದ್ದು ಮತ್ತು ಹಳೆ ವಾಟರ್ ಹೌದು, ನಾವು ಅದು ನಮ್ಮ ಮನೆಯದೇನೋ ಪ್ರಾಬ್ಲಮ್ಮು ಅಂದ್ಕೊಂಡಿರ್ತೀವಿ. ಬಟ್ ನಮ್ಮ ಸೊಸೆ ಹೇಳ್ತಿದ್ರು ನೀರಿಂದಾನೇ ಪ್ರಾಬ್ಲಮ್ ಆಗಿದೆ ಅಂತ. ಬಟ್ ನಾನು ಅದು ಅಷ್ಟು ಗಮನ ಕೊಟ್ಟಿಲ್ಲ. ಸರಿ ಬಾಯ್ಲ್ ಮಾಡಿ ಕುಡಿಯಮ್ಮ ಅಂತ ಬಿಡ್ತಾ ಇದ್ದೆ. ಈಗ ನೋಡಿದ್ರೆ ಇಷ್ಟು ದೊಡ್ಡ, ಥ್ಯಾಂಕ್ ಗಾಡ್, ಏನು ಪ್ರಾಣಕ್ಕೇನು ಅಪಾಯ ಆಗಿಲ್ಲ. ಅದಕ್ಕೆ ನಾನು ಥ್ಯಾಂಕ್ ಗಾಡ್ ಹೇಳ್ತೀನಿ. ಬಟ್ ನಾನು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಫಿಷಿಯಲ್ಸ್ನ, ದಯವಿಟ್ಟು ಇದು 35 ಇಯರ್ಸ್ ಓಲ್ಡ್ ಇದೆ ನಮ್ಮಲ್ಲಿ, ಎಲ್ಲರೂ ಓಲ್ಡ್ ಯಂಗು ಎಲ್ಲರೂ ಇದ್ದಾರೆ. ಈ ಲೇಔಟ್ಗೆ ಫುಲ್ ಪೈಪ್ಸ್ ಚೇಂಜ್ ಮಾಡಿ. ನಿಮಗೇನು ನಾವು ಸಪೋರ್ಟ್ ಮಾಡಬೇಕು ನಿಮ್ಮ ಜೊತೆ ಇದ್ದು ಮಾಡ್ತೀವಿ. ಬಟ್ ಪ್ಲೀಸ್ ನಮಗೆ ಇದನ್ನು ಚೇಂಜ್ ಮಾಡಿಕೊಡಿ. ವೀಕ್ಷಕರೇ, ಇದು ಇಲ್ಲಿನ ನಿವಾಸಿಗಳ ಮಾತು. ಅವ್ರು ಹೇಳ್ತಾ ಇರುವಂಥದ್ದು, ಈಗ ಕಂಟ್ಯಾಮಿನೇಷನ್ ಆಗಿರುವಂಥದ್ದು ಗೊತ್ತಾದ ಬಳಿಕ ಇದು ಬೆಳಕಿಗೆ ಬಂದಿರೋದು. ಹಳೆ ಪೈಪ್ಸ್ ಎಲ್ಲ ಕೂಡ ಇರುತ್ತೆ. ಮತ್ತು ಇದು ಎಷ್ಟರ ಮಟ್ಟಿಗೆ ನೀರು ಅನ್ನೋ ನಾವು ಎಕ್ಸಾಕ್ಟ್ ತೋರಿಸಿ ನೋಡಿ. ಇಡೀ ಪೈಪನ್ನು ಚೇಂಜ್ ಮಾಡಿ, ಯಾಕಂದ್ರೆ ಹಳೆ ಪೈಪ್ ಇರುವಂಥದ್ದು ಅಂತ ಹೇಳ್ತಾ ಇರುವಂಥದ್ದು. ಇದು ಓ ಮೈ ಗಾಡ್, ಇದು ನೀರು ನೀವು ವೀಕ್ಷಕರು, ಇದು ಏನು ಅಂತಂದರೆ ಪೈಪ್ ಆನ್ ಮಾಡಿದಾಗ, ಟ್ಯಾಪ್ ಆನ್ ಮಾಡಿದಾಗ ಕಂಟ್ಯಾಮಿನೇಷನ್ ಆಗಿ ಬಂದಂಥ ನೀರು. ಮತ್ತು ನಿಮಗೆ ಈ ಪೈಪು ನಿಮ್ಮ ಕಂಟ್ಯಾಮಿನೇಷನ್ ಆದಾಗ ಗೊತ್ತಾಗಿಲ್ಲ ಅಂದರೆ ಮುಂಚೆನೂ ಕೂಡ ಎಷ್ಟು ದಿನದ ಈ ರೀತಿ ಬರ್ತಾನೆ ಇತ್ತು, ಸ್ವಲ್ಪ ಕೂಡ. ಮೇ ಬಿ ಓಕೆ, ನೋಡಿ ನೀವೇ ಇದು ಕಂಟ್ಯಾಮಿನೇಷನ್ ಅಂದರೆ ನಿಮಗೆ ಕಲುಷಿತ ನೀರು ಬಂತು ಸುಮಾರು ಒಂದು ವಾರದಿಂದ, ಒಂದು 4-5 ದಿವಸದಿಂದ ಬಂದಿದ್ದಲ್ಲಮ್ಮ. ಇದು 15 ಡೇಸ್, 15 ದಿವಸ ಮುಂಚೆ ಬಂದಾಗ. ಮತ್ತು ಮೇಡಮ್ ಇದಾರಲ್ಲ, ಮೇಡಮ್ ಹೇಳ್ತಾ ಇದ್ರು ಅವ್ರ ಮನೇಲಿ 2 ಡಾಕ್ಟರ್ ಇರುವಂಥದ್ದು. 2 ಡಾಕ್ಟರ್ ಇದ್ದರೂ ಕೂಡ ಒಂದು 4-5 ದಿವಸಗಳ ಕಾಲ ಏನಾಗಿದೆ ಅಂತ ಗೊತ್ತಾಗಲಿಲ್ಲ. ಪಾಪ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಯಾವ ರೀತಿ ಇರಬಹುದು. ಅಂತಿಮವಾಗಿ ಅದು ನೀರಿಂದ ಕಲುಷಿತ ಅಂತ ಗೊತ್ತಾದಾಗ ಅವ್ರ ಮನೇಲಿ ಏನಾದರೂ ಟ್ಯಾಪ್ ಸಮಸ್ಯೆ ಇರ್ಬೋದು ಅಂತ ಅಂದ್ಕೊಂಡು ಮೊದಲು ಚೆಕ್ ಮಾಡಿದ್ರು. ಅದಾದ ಬಳಿಕ ಕಂಟ್ಯಾಮಿನೇಷನ್ ಆಗಿರೋದು ಗೊತ್ತಾಗಿರುವಂಥದ್ದು. ಮತ್ತು ಗರ್ಭಿಣಿಯರಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ಅವರ ಪರಿಸ್ಥಿತಿ ಏನು? ರೋಡಲ್ಲಿ ತುಂಬ ಮಕ್ಕಳಿದ್ದಾರೆ ಸರ್. ಇದು ಕಲುಷಿತ ನೀರು ಆಗಿರುವಂತಹ ಈ ಜಾಗ, ಮತ್ತು ಗೊತ್ತಾಗಿದ್ದಾಗ ಇದು ಬೆಳಕಿಗೆ ಬಂದಿರುವಂಥ. ಇಲ್ಲ ಅಂತಂದರೆ ಅನಾಹುತ ಸಂಭವಿಸ್ತಾ ಇತ್ತು. ಅದು ಕುಡಿಯೋಕ್ಕಲ್ಲ, ನಿಮ್ಗೆ ನೋಡೋಕ್ಕೂ ಕೂಡ ನಮಗೆ ಭಯ ಆಗುತ್ತೆ ಅದು. ಇದು ಮತ್ತು ಜೊತೆಗೆ ಇಲ್ಲಿ ವಾಟರ್ ಅಂದರೆ ಕುಡಿಯೋ ನೀರಿನ ಸಮಸ್ಯೆ ಹಿನ್ನೆಲೆಯಲ್ಲಿ, ಅಂದರೆ ಇದು ಕಲುಷಿತ ನೀರಾದ ಹಿನ್ನೆಲೆಯಲ್ಲಿ ಪ್ರೈವೇಟ್ ಟ್ಯಾಂಕರ್ಗಳಿಂದ ಕೂಡ ನಿಮಗೆ ನೀರನ್ನು ಏನೋ ಹಾಕ್ಸ್ತಾ ಇದ್ದಾರೆ. ಹೌದು, ಹಾಕ್ಸ್ಕೊತಾ ಇದ್ದಾರೆ. ಪ್ರೈವೇಟ್ ಕ್ಯಾನ್ಗಳಿಂದ, ಅಂದರೆ ಪ್ರೈವೇಟ್ ಟ್ಯಾಂಕರಿಂದ ಕೂಡ ನೀರನ್ನು ಇವರು ಹಾಕ್ಕೊಳ್ತಾ ಇದ್ದಾರೆ. ಸೊ ಇದು ಸಂಬಂಧಪಟ್ಟಂತೆ ಕೂಡ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಇಲ್ಲಿನವರ ತಾವು ಪ್ರೈವೇಟ್ ಟ್ಯಾಂಕಲ್ಲಿ ನೀರು ಹೊಡ್ಸ್ಕೊತಾ ಇದ್ದೀರಾ? ಇದಾಗಿದೆ ಏನು ತಮ್ಮ ಹೆಸರು? ನನ್ನ ಹೆಸರು ಮೋಸಸ್ ಅಂತ. ವೀಕ್ಷಕರು, ಇದು ಈ ಅಪಾರ್ಟ್ಮೆಂಟಲ್ಲಿರುವಂಥ ನಿವಾಸಿಗಳಿವರು. ಇಲ್ಲಿ ನೀರು ಕಲುಷಿತ ಆದ ಹಿನ್ನೆಲೆಯಲ್ಲಿ ಪ್ರೈವೇಟ್ ಟ್ಯಾಂಕರಿಂದ ನೀರನ್ನು ಇವರು ಮನೆಗೆ ಹಾಕ್ಸ್ಕೊಳ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಆತಂಕದ ಪರಿಸ್ಥಿತಿ ಕೂಡ ಇರುವಂಥದ್ದು. ಮಾತಾಡೋಣ ಸರ್, ತಮ್ಮ ಹೆಸರು? ಮೋಸಸ್ ಅಂತ. ಓಕೆ. ಒಂದು 5-6 ಡೇಸಿಂದ ಹಿಂಗೆ ಆಗಿದೆ. ಆ್ಯಕ್ಚುಲಿ ನಾವು ಅಬ್ಸರ್ವ್ ಮಾಡಿಲ್ಲ. ನಮ್ಮ ಎದುರು ಮನೆಯವರು ಬಂದ್ಬಿಟ್ಟು ಈ ಥರ ಹೇಳಿದರು, ಏನೋ ಒಂದು ನೀರಿಂದ ಸ್ಮೆಲ್ ಬರ್ತಿದೆ, ಒಂಚೂರು ಚೆಕ್ ಮಾಡಿ. ಯಾಕಂದರೆ ಮನೆಯಲ್ಲಿ ಮಕ್ಕಳಿದ್ದಾರೆ, 6 ಮಂತ್ ಮಗು ಇದೆ. ಸೊ ಅದರಿಂದ ಹೋಗಿ ನಾವು ಚೆಕ್ ಮಾಡಿದ್ವಿ. ಚೆಕ್ ಮಾಡಿದ ತಕ್ಷಣ ನೀರೇನೋ ಟ್ಯಾಪಲ್ಲಿ ಚೆನ್ನಾಗಿ ಬರ್ತಿದೆ. ಈ ಸಂಪಲ್ಲಿ ಬಂದ್ಬಿಟ್ಟು ಫುಲ್ ಸ್ಮೆಲ್ಲು. ಓಪನ್ ಮಾಡಿದ ತಕ್ಷಣ ಫುಲ್ ಒಂಥರ ಸ್ಮೆಲ್ ಬರ್ತಿದೆ. ಕೆಳಗಡೆ ಫುಲ್ ಎಲ್ಲ ಬ್ಲ್ಯಾಕ್ ಆಗಿತ್ತು, ಆದರೆ ನೀರು ಮಾತ್ರ ಚೆನ್ನಾಗಿ ಬರೋ ಥರ ಇತ್ತು. ಸೊ ಆಮೇಲೆ ಎಲ್ಲ ಇದು ಮಾಡಿ ಟ್ಯಾಂಕ್ ಇವ್ರನ್ನ ಕಳಿಸಿ, ಕ್ಲೀನ್ ಮಾಡೋರನ್ನ ಕಳಿಸಿ ಫುಲ್ ಮಾಡಿದ್ರೆ ಒಳ್ಳೆ ಬ್ಲ್ಯಾಕಿಂದ ಕೆಳಗಡೆಯಿಂದ ಎಲ್ಲ ನೀರು ಇದಾಗಿದೆ. ಟ್ಯಾಂಕೆಲ್ಲ ಇವಾಗೆಲ್ಲ ಕ್ಲೀನ್ ಮಾಡಿಸಿ ಇವಾಗ ಪ್ರೈವೇಟ್ ನೀರು ಬಂದು ಎಲ್ಲ ಮಾಡ್ತಾಯಿದ್ದೀರಿ. ಸೊ ಆವಾಗ ನಮ್ಗೆ ಗೊತ್ತೈತಿರೋದು ಡ್ರೈನೇಜ್ ವಾಟರ್ ಮಿಕ್ಸ್ ಆಗಿದೆ ಇದರಲ್ಲಿ. ಇಂದೋರಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ, ಗೊತ್ತಿದೆ, ಮಧ್ಯಪ್ರದೇಶ ಇಂದೋರಲ್ಲಿ. ಹೌದು, 70 ಪೀಪಲ್ ಏನೋ ಡೆತ್ ಆಗಿ ಇದೆಲ್ಲ ಆಗಿ ಆತಂಕ ಇದೆಯಲ್ಲ ನಿಮಗೆ? ಅದು 100%. ಯಾಕಂದರೆ ಮಗು ಇದೆ, ಅದರಿಂದ ನಮ್ಮ ಮೇನ್ ಅದೇ ಇದು ಮಾಡಿ ಒಂದು ಪ್ರಿಕಾಷನ್ ತಗೊಂಡು ಎಲ್ಲ ಮಾಡಿದ್ರು ಮೀಡಿಯಾದವರು, ಪೀಪಲ್ ಅವರು. ಈಗ ಪ್ರೈವೇಟ್ ಟ್ಯಾಂಕರಿಂದ ನೀವು ನೀರು ಹೊಡ್ಸ್ಕೊಳ್ತಾ ಇದ್ದಾರೆ, ಇದು ಕೂಡ ಸಮಾಧಾನ ಆಗುತ್ತೆ? ಅಂದರೆ ನಿಮಗೆ ಈ ಕೆಲವರು RO ವಾಟರಿಂದ ಬರುತ್ತೆ ಕುಡಿಯೋ ನೀರು, ಮತ್ತು ಇದೆಲ್ಲ ಕೂಡ ಇದು ಸಮಾಧಾನ ಆಗುತ್ತೆ? ಅಂದರೆ ನಿಮಗೆ ಸಫಿಷಿಯೆಂಟ್ ಇದೆ ಅಂತ ಅನ್ಸುತ್ತಾ? ಇವಾಗ ನಮ್ಮ ಗೌರ್ಮೆಂಟಿಂದನೂ ನೀರು ಹಾಕ್ಸ್ತಾ ಇದ್ದಾರೆ, ಅದು ನಮ್ಗೆ ಸಫಿಷಿಯೆಂಟ್ ಆಗ್ತಾ ಇಲ್ಲ. ಸೊ ಅದರಿಂದ ನಾವು ಪ್ರೈವೇಟಿಂದನೂ ಕರೆದಿ ನೀರು ಹಾಕ್ಸ್ತಾ ಇದ್ದಾರೆ. ಅದು ಕೂಡ ನೀರು ಕುಡಿಯೋಕ್ಕೆ ಭಯನೇ? ಅದನ್ನು ನೀರು ಕುಡಿಯೋಕ್ಕೆ ಸ್ವಲ್ಪ ಭಯನೂ, ಅದು ಅಟ್ಲೀಸ್ಟ್ ಅದು ಇದಕ್ಕಿಂತ ಅದು ಪ್ರಿಕಾಷನ್ನು ಏನೋ ಇದು ಮಾಡ್ತೀವಿ. ಓಕೆ, ಎಷ್ಟು ಕೊಡ್ತೀರಿ ನೀರು ಟ್ಯಾಂಕಿಗೆ? ಈ ಟ್ಯಾಂಕರ್ ನಾವು 800 ಕೊಡ್ತೀವಿ. ಇದು ಇಡೀ ಈ ಲೇಔಟಲ್ಲಿ ಇದು ಆಗಿರುವಂಥ ಪರಿಸ್ಥಿತಿ ಇವರು ಹೇಳ್ತಾ ಇರುವಂಥದ್ದು. 30-35 ವರ್ಷಗಳಿಂದ ಇದು ಹಳೆ ಪೈಪನ್ನು ಹಾಕಿರುವಂಥದ್ದು, ಅಂದರೆ 30-35 ವರ್ಷಗಳಿಂದ ಹಾಕಿರುವಂಥದ್ದು. ಮತ್ತು
ಅದು ನಿಮಗೆ ಕಂಟಾಮಿನೇಟ್ ಕಲುಷಿತ ಆದಾಗ ಮನೆಯಲ್ಲಿ ನೀರು ಕಪ್ಪು ಬಂದಾಗ ಗೊತ್ತಾಯಿತು, ಅದಕ್ಕಿಂತ ಮುಂಚೆ ಕೂಡ ಲೀಕ್ ಆಗಿ ಬರ್ತಾ ಇರ್ಬೋದು ಅನ್ನೋ ಆತಂಕ. ಜೊತೆಗೆ ಕೆಲವು ಮನೇಲಿ ಡಾಕ್ಟರ್ಸ್ ಇದ್ದಾರೆ ಮತ್ತು ಕೆಲವು ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ, ಅವರು ಡಾಕ್ಟರ್ಸ್ ಇರೋಂಥ ಮನೆಯಲ್ಲೂ ಕೂಡ ಮೊದಲು 2-3 ದಿನ ಗೊತ್ತಾಗಲಿ ನಂತರ ಗೊತ್ತಾಯಿತು ಅಂತ ಹೇಳ್ತಾ ಇರುವಂಥದ್ದು. ಇಡೀ ಪೈಪ್ಲೈನ್ ಚೇಂಜ್ ಮಾಡಬೇಕು. ಜೊತೆಗೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಆಯ್ತಲ್ವ ಕಲುಷಿತ ನೀರಿನ ಏನು ದುರ್ಘಟನಾ ಆತಂಕ ಕೂಡ ಇಲ್ಲೂ ಕೂಡ ಕಾಡ್ತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ಜನ ಆತಂಕದಲ್ಲಿ ಇರುವಂಥದ್ದು. ಸರ್ ನೀವು ಇಲ್ಲಿರುವರಾ? ಓಕೆ ಸರ್. ತಮ್ಮ ಹೆಸರು ಸರ್? ಸಂಜೀವ್ ಅಂತ. ಸೊ ಐ ಥಿಂಕ್ ದೇ ಹ್ಯಾವ್ ಗಿವನ್. ಓಕೆ, ನಾನು ಆಲ್ರೆಡಿ ಕಾಲ್ ಮಾಡಿದ್ದೆ ಸರ್. ನಿಮಗೆ ಇದು ಇಲ್ಲಿ ಆ್ಯಕ್ಚುಲಿ ಎಷ್ಟು ದಿನದಿಂದ ಈ ರೀತಿ ಇದೆ ಅಂತ ಸರ್? 1 ವೀಕ್ ಸರ್, 1 ವೀಕಿಂದ. ಬಟ್ ನಿಮಗೆ ಇಲ್ಲಿ ಹಳೆ ಪೈಪ್ಸ್ ಇದೆಯಾ ಮತ್ತು ನಿಮ್ಮದು ಇಂದೋರಲ್ಲಿ ಆಗಿದ್ದ ಇನ್ಸಿಡೆಂಟ್ ಗೊತ್ತಿದೆ. Correct. ಸೊ ಆ ಪ್ಯಾನಿಕ್ ಇದೆಯಾ? ಸ್ವಲ್ಪ ಭಯ ಆಯಿತು, ಬಿಕಾಸ್ ಅದು ಗಲೀಜು ನೀರು ಬಂತು, ನೋಡಿದ್ವಿ ಅದು. ಆಮೇಲೆ ನಾವು ನೀರನ್ನ ಐಸೋಲೇಟ್ ಮಾಡಿ ಬೇರೆ ನೀರು ತರಿಸ್ಕೊಂಡು ಯೂಸ್ ಮಾಡ್ಕೊತಿದ್ವಿ. BWSSB ಇನ್ಫಾರ್ಮ್ ಮಾಡಿದಾಗ ಅವ್ರು ಕ್ವಿಕ್ಕಾಗಿ ಬಂದು ವರ್ಕ್ ಸ್ಟಾರ್ಟ್ ಮಾಡಿದ್ರು. ಸೊ ಆ್ಯಂಡ್ ದೇ ಆರ್ ಇವನ್ ಸಪ್ಲೈಯಿಂಗ್ ಟ್ಯಾಂಕರ್ ವಾಟರ್ ಆ್ಯಸ್ ಡಿಮ್ಯಾಂಡೆಡ್. ವಿ ಆರ್ ಲೆಸ್ ವಿತ್ ವಾಟರ್, ದೇ ಆರ್ ಸೆಂಡಿಂಗ್ ವಾಟರ್. ಸೊ ಸ್ಕೇರ್ಸಿಟಿ ಅಂತ ಏನಿಲ್ಲ, ಬಟ್ ಕ್ವಾಲಿಟಿಯಿಂದ ಭಯ ಆಯಿತು. ಇವಾಗ ಐ ಥಿಂಕ್ ದೇ ಹ್ಯಾವ್ ಡಿಸೈಡೆಡ್ ಸಮ್ ಸೊಲ್ಯೂಷನ್ ಆಲ್ಸೋ ಆ್ಯಂಡ್ ದೇ ವಾಂಟ್ ಟು ಲೇಟ್. ನೋಡೋಣ ಸರ್ ಅದು. ಬಟ್ ನಾನು ಅದು ಕ್ವೆಶ್ಚನ್ ಮಾಡಿದೆ, ಓಕೆ ನೀವು ನ್ಯೂ ಪೈಪ್ ಹಾಕಿದಾಗ ವಿಲ್ ಇಟ್ ಸಾಲ್ವ್ ದ ಇಶ್ಯೂ, ಹೌ ಕಾನ್ಫಿಡೆಂಟ್ ಆರ್ ಯು ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ವಿಲ್ ಸಿ ನ್ಯೂ ಪೈಪ್ ಹಾಕಿದ ಮೇಲೆ ತಿರ್ಗಾ ಬಂದರೆ ದೆನ್ ಅಗೇನ್ ಇಟ್ಸ್ ಸ್ಕ್ವೇರ್. ಅಪಾರ್ಟ್ ಫ್ರಮ್ ದಿಟ್ ಸರ್, ಈಗ ನಿಮಗೆ ಒಂದು RO ವಾಟರು ಅಥವಾ ನಿಮಗೆ ಒಂದು ಪ್ಯಾಕೇಜ್ಡ್ ವಾಟರ್ ಬರುವಂಥದ್ದು ಅಥವಾ ನಿಮಗೆ ಈ ಥರ ಟ್ಯಾಂಕರಿಂದ ಬರುವಂಥದ್ದು, ಸೊ ಅದು ನಿಮಗೆ ಏನು ಅನಿಸುತ್ತೆ? ಆ ವಾಟರ್ ಕುಡಿಯೋಕ್ಕೆ ಇಟ್ಸ್ ಹೆಲ್ತಾಗಿ ಇರುತ್ತೆ ಅಂತ ಅನ್ಸುತ್ತೆ? ಒಂದು ಪ್ಯಾನಿಕ್ ಇರುತ್ತಾ? ಇವಾಗ ಬೇರೆ ಸೋರ್ಸಿಂದ ಬರ್ತಿರೋ ನೀರು ನಾವು ಏನು ಮಾಡ್ಕೊತಿದ್ದೀವಿ ಅಂದರೆ, ವಾಟರ್ಗಂತ ನಾವು ಫಿಲ್ಟ್ರ್ ಇದೆ, ಆಮೇಲೆ ಬಾತಿಗಂತ ಗೀಸರೆಲ್ಲ ಹಾಕಿ, ಸೊ ಅದ್ರಲ್ಲಿ ಸ್ವಲ್ಪ ಜರ್ಮ್ಸ್ ಡೈ ಆಗುತ್ತಂತ ನಮಗೆ ಒಂದು ಕಾನ್ಫಿಡೆನ್ಸು. ಅಪಾರ್ಟ್ ಫ್ರಮ್ ದಟ್ ದ ವಾಟರ್ ಹಾರ್ಡ್ನೆಸ್ ಇಸ್ ನಾಟ್ ದೇರ್. ಇಟ್ಸ್ ಗುಡ್. ಅಟ್ಲೀಸ್ಟ್ ದ ವಾಟರ್ ವಿಚ್ ಆರ್ ಸಪ್ಲೈಯಿಂಗ್ ನೌ ಇಸ್ ಗುಡ್. ಆ್ಯಂಡ್ ಪ್ರೀವಿಯಸ್ಲಿ ಆಲ್ಸೋ ಅದೇನಾಗುತ್ತೆ ಅಂದರೆ, ಪೈಪ್ ಕಂಟಾಮಿನೇಟ್ ಆದಾಗ ಫಸ್ಟ್ 5-10 ಮಿನಿಟ್ಸ್ ಆ ಡರ್ಟಿ ವಾಟರ್ ಬರುತ್ತೆ. ಆ ಪೈಪ್ ಫ್ಲಶ್ ಆಗ್ತಾ ಕ್ಲೀನ್ ವಾಟರ್ ಸ್ಟಾರ್ಟ್ ಆಗೋಕ್ಕೆ ಬರುತ್ತೆ. ಆ ವಾಟರ್ ಇಸ್ ಓಕೆ, ದ್ಯಾಟ್ ಈಸ್ ಆಲ್ಸೋ ಗುಡ್. ಬಟ್ ಆ ಪೈಪಲ್ಲಿ ಅದು ಸೇರ್ಕೊಂಡಿರುವಾಗ ಆಮೇಲೆ ಸಪ್ಲೈ ಬಿಟ್ಟಾಗ ಅದು ಆಚೆ ಗಲೀಜು ಬರೋದು ನೀರು, ದ್ಯಾಟ್ ಈಸ್ ಕನ್ಸರ್ನಿಂಗ್. ಸೊ ನಾವು ಸಪ್ಲೈ ಬಂದಾಗ ಇಮಿಡಿಯೇಟ್ಲಿ ಓಪನ್ ಮಾಡಿದ್ರೆ ಗಲೀಜು ನೀರು ಬರುತ್ತೆ. ಒಂದು 2-3 ನಿಮಿಷ ಆದಮೇಲೆ ನಾರ್ಮಲ್ ವಾಟರ್ ಬರುತ್ತೆ ಸಪ್ಲೈಯಿಂದ. ಸೊ ದಟ್ ಈಸ್ ದ ಮೇನ್ ಕನ್ಸರ್ನ್. ಸೊ ದೇ ಆರ್ ಟ್ರೈಂಗ್ ಟು ಅಡ್ರೆಸ್. ನೋಡೋಣ, ದೇ ಕೋಆಪ್ರೇಟಿವ್. ಸೊ ವಿ ಆರ್ ಆಲ್ಸೋ ಕೋಆಪ್ರೇಟಿವ್. ಥ್ಯಾಂಕ್ ಯು ಸರ್. ಶಿಕ್ಷಕರೇ, ಇದು ಇಲ್ಲಿನ ನಿವಾಸಿಗಳ ಒಂದು ಆತಂಕದ ಜೊತೆಗೆ ಒಂದು ಭಯದ ವಾತಾವರಣ ಕೂಡ ಇರುವಂಥದ್ದು, ಮತ್ತು ಜೊತೆಗೆ ಕಳೆದ ಒಂದು 8-10 ದಿವಸದಿಂದ ಈ ರೀತಿ ಘಟನೆ ಆಗಿರುವಂಥದ್ದು, ಮತ್ತು ಜೊತೆಗೆ ಅದೃಷ್ಟವಶಾತ್ ಯಾವುದೂ ಕೂಡ ಪ್ರಾಣ ಹಾನಿ ಅಥವಾ ಯಾವುದೂ ಕೂಡ ದುರ್ಘಟನೆ ಸಂಭವಿಸಿಲ್ಲ ಕಲುಷಿತ ನೀರಿನಿಂದ ಹಿನ್ನೆಲೆಯಲ್ಲಿ ಕೂಡ. ಈಗ BWSSB ಅಂದರೆ ಬೆಂಗಳೂರು ಜಲಮಂಡಳಿ ಈ ಸಂಬಂಧಪಟ್ಟಂತೆ ಕಾರ್ಯೋನ್ಮುಖ ಆಗಿರುವಂಥದ್ದು, ಅದು ಎಲ್ಲಿ ಕಂಟಾಮಿನೇಷನ್ ಆಗಿದೆ ಅನ್ನೋ ಸಂಬಂಧಪಟ್ಟಂತೆ ಅವರು ವರ್ಕ್ ಮಾಡ್ತಾ ಇರುವಂಥದ್ದು, ನೋಡ್ತಾ ಇರುವಂಥದ್ದು. ಈಗ ಆಲ್ರೆಡಿ ಆಗಿದೆ ಎಲ್ಲವೂ ಕೂಡ ನೋಡ್ತಾ ಇರುವಂಥದ್ದು. ಇಲ್ಲಿ ನೋಡ್ತಾ ಇದ್ದಾರೆ, ಇಲ್ಲೆಲ್ಲವೂ ಕೂಡ BWSSBಯಿಂದ ಎಲ್ಲವನ್ನು ಕೂಡ ಅಗೆದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಜಮಾನ್ರೆ ತಾವು ಇಲ್ಲಿವರ? ಯಜಮಾನ್ರೆ ತಾವು ಇಲ್ಲಿವರ? ಇವರು ಮೇ ಏನು ಇಲ್ಲಿಯವರೇ? ನೀವು ಇಲ್ಲೇ ಇರೋರಾ? ಲಿಂಗರಾಜಪುರದ KSFC ಲೇಔಟ್ನಲ್ಲಿ ವಾಟರ್ ಕಂಟಾಮಿನೇಷನ್, ಕಲುಷಿತ ನೀರಾಗಿ ಸಾಕಷ್ಟು ಜನ ಆತಂಕಗೊಂಡಿರುವಂಥದ್ದು. ಮತ್ತು ಇಲ್ಲಿ ಕಲುಷಿತ ಆದ ಬಳಿಕ ಗೊತ್ತಾಗಿರುವಂಥದ್ದು. ಜೊತೆಗೆ ಅದಕ್ಕಿಂತ ಮುಂಚೆ ನೀರು ಬರ್ತಾ ಇತ್ತು, ಆ ರೀತಿ ಕಲುಷಿತ ನೀರು ಅನ್ನುವಂಥದ್ದು ಕೂಡ ಆತಂಕದಲ್ಲಿ ಜನ ಇರುವಂಥದ್ದು. ಸರ್ಕಾರ ಅಥವಾ BWSSB ಇಮಿಡಿಯೇಟಾಗಿ ಇದಕ್ಕೆ ಆಕ್ಷನನ್ನು ಅಂದರೆ ಇಮಿಡಿಯೇಟಾಗಿ ಇದನ್ನು ಸರಿಪಡಿಸುವಂಥ ಪ್ರಯತ್ನ ಆಗ್ತಾ ಇದೆ. ಕೇವಲ ಇದು ಒಂದೇ ಕಡೆ, ಬೇರೆ ಕಡೆ ಈ ರೀತಿ ಪೈಪ್ಗಳು ಅಂದರೆ ನಿಮಗೆ ನೀರಿನ ಪೈಪ್ಗಳು ತುಂಬ ಹಳೇದಿರುವಂಥದ್ದು, ಆ ಆತಂಕ ಕೂಡ 30-35 ವರ್ಷದಿಂದ ಹಳೆಯಿರುವಂಥ ಪೈಪ್ನಲ್ಲಿ ಕೂಡ ಬದಲಾವಣೆ ಮಾಡಬೇಕು ಅನ್ನೋಂಥದ್ದು ಜನರ ಆಗ್ರಹ ಆಗಿರುವಂಥದ್ದು. ಸರ್ಕಾರ ಅಥವಾ BBMP ಗ್ರೇಟರ್ ಬೆಂಗಳೂರು ಅಥವಾ BWSSB ಈ ಕಡೆ ಯಾವ ರೀತಿ ಕಾರ್ಯೋನ್ಮುಖ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.